ವಿದ್ಯಾರ್ಥಿಗಳು ಈಗ ಹೇಳಿದ್ ಬಿಡಿಸ್ರಿ. ಇದು ಕೊಂಡ ಬೆಲೆ ಮಾರಾಟದ ಬೆಲೆ ಅದ ತಿಳ್ಕೊರಿ. ಚೆನ್ನಾಗಿ ತಿಳ್ಕೊಂಡು ಗಣಿತಗಳನ್ನು ಮಾಡಬೇಕು. ಇಲ್ಲಿ ಈಸಿ ಟ್ರಿಕ್ಸ್ ಅದ. ಇದ್ರಾಗ ಒಂದು ಭಾಳ ಸರಳ ಅಂದ್ರೆ ಭಾಳ ಸರಳ ಅದ. ಆಮೇಲೆ ರೀತಿ ಪ್ರಕಾರ ತಿಳಿಸ್ತದ ಮತ್ತು ಟ್ರಿಕ್ಸ್ ಪ್ರಕಾರ ತಿಳಿಸ್ತದ. ಈಗ ಎಲ್ಲರೂ ಮಾಡೋದಾಗಿಂದ ವಿಡಿಯೋ ಆನ್ ಮಾಡ್ರಿ, ಎಲ್ಲರೂ ಲಕ್ಷ್ಯ ಕೊಟ್ಟು ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ತೀರ ನೋಡ್ರಿ. ನಾ ತಿಳಿಸೋದು, ಒಬ್ಬನು 40 ರೂಪಾಯಿಗೆ 10ರಂತೆ ಮೊಟ್ಟೆಯನ್ನು ಕೊಂಡು 40 ರೂಪಾಯಿಗೆ 8ರಂತೆ ಮಾರಿದಾಗ ಆಗುವುದು ಲಾಭ ಎಷ್ಟು ಅಥವಾ ನಷ್ಟ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೋರಿ. ಇಲ್ಲಿ 40 ರೂಪಾಯಿಗೆ 10 ಕೊಂಡನ 40 ರೂಪಾಯಿಗೆ 8 ಮಾರ್ಯಾನ ಅಂದ್ರೆ ರೇಟ್ ಏನಾಗ್ಯದ ಸೇಮ್ ಅದ ಅಂದಾಗ ನೀವು 2 ರೀತಿ ಗಣಿತಗಳನ್ನು ಮಾಡ್ಬೋದು. 2 ರೀತಿ ಒಳಗೆ ಮಾಡ್ಬೋದು. ಒಂದು ವಸ್ತುವಿನ ಸಂಖ್ಯೆಗಳ ಮೇಲೆ ಲಾಭ ಹಾನಿ ಮಾಡ್ಬೋದು, ಅಥವಾ ಕೊಂಡ ಬೆಲೆ ಮಾರಾಟ ಬೆಲೆ ತೆಗೆದು ನಾವು ಶೇಕಡ ಲಾಭ ಹಾನಿಯನ್ನು ಕಂಡು ಹಿಡಿಬಹುದು. ಈಗ ನಾವು ಶೇಕಡ ಲಾಭ ಹಾನಿ ಮೇಲೆ ಬೆಲೆ ಮೇಲೆ ಕಂಡು ಹಿಡಿದು ಆಮೇಲೆ ವಸ್ತುಗಳ ಮೇಲೆ ತೋರಿಸ್ತದೆ ನಿಮಗೆ. ಈಗ 40 ರೂಪಾಯಿಗೆ 10ರಂತೆ ಕೊಂಡನಂದ್ರೆ ಕೊಂಡ ಬೆಲೆ, ಒಂದು ಮೊಟ್ಟೆಯ ಕೊಂಡ ಬೆಲೆ ತಕ್ಕೋರಿ. ಒಂದು ಮೊಟ್ಟೆಯ ಕೊಂಡ ಬೆಲೆ, ಮೊಟ್ಟೆಯ ಕೊಂಡ ಬೆಲೆ ಬರೋಬ್ಬರಿ, ಒಂದು ಮೊಟ್ಟೆಯ ಕೊಂಡ ಬೆಲೆ ಬರೋಬ್ಬರಿ 40 ರೂಪಾಯಿಕ ನೀವು 10ರಲ್ಲೇ ಭಾಗಿಸಿದ್ರೆ ಎಷ್ಟು ಬರ್ತದ? 4 ರೂಪಾಯಿ ಬಂತು. ಒಂದು ಮೊಟ್ಟೆ ಬೆಲೆ ತಕೊಂಡ್ರೆ ಸಾಕು. ಆಮೇಲೆ ಒಂದು ಮೊಟ್ಟೆಯ ಮಾರಾಟದ ಬೆಲೆ ಬರೋಬ್ಬರಿ, ಮಾರಾಟದ ಬೆಲೆ ಬರೋಬ್ಬರಿ, ಒಂದು ಮೊಟ್ಟೆಯ ಮಾರಾಟದ ಬೆಲೆ ಬರೋಬ್ಬರಿ 40 ರೂಪಾಯಿಗೆ 8ರಂಗೆ ಮಾರ್ಯಾನ. 40 ರೂಪಾಯಿಗೆ 8 ಮಾರ್ಯಾನ ಅಂದ್ರೆ ಎಷ್ಟು ಕೊಂದು ಬಿತ್ತು ನೀವು ನೋಡ್ರಲ್ಲೇ. 8 ಒಂದಲೇ 8 ಐದ್ಲೆ. ಒಂದು ಮೊಟ್ಟೆಯ ಮಾರಾಟದ ಬೆಲೆ ಇದು. ಒಂದು ಮೊಟ್ಟೆಯ ಮಾರಾಟದ ಬೆಲೆ ಒಂದು ಮೊಟ್ಟೆಯ ಮಾರಾಟದ ಬೆಲೆ ತಕ್ಕೋಬೇಕು. ಒಂದು ಮೊಟ್ಟೆಯ ಮಾರಾಟದ ಬೆಲೆ ನೋಡಿ. 40 ರೂಪಾಯಿಗೆ ನೀವು 8ರಲ್ಲಿ 8 ಒಂದಲೇ 8 ಐದ್ಲೆ ಅಂದ್ರೆ 5 ರೂಪಾಯಿಗೆ ಮಾರಿದ. 4 ರೂಪಾಯಿಗೆ ಕೊಂಡ, ಒಂದು ಮೊಟ್ಟೆಗೆ 4 ರೂಪಾಯಿ ಬಿತ್ತು, ಒಂದು ಮೊಟ್ಟೆಗೆ 5 ರೂಪಾಯಿ ಬಿತ್ತು. ಎಷ್ಟಾತ ಲಾಭ ನೋಡ್ರಿ. ಲಾಭ ಬರೋಬ್ಬರಿ ನೋಡ್ರಿ. ಮೊಟ್ಟೆ ಮಾರಾಟದ ಬೆಲೆ ದೊಡ್ಡದಾತು, ಕೊಂಡ ಬೆಲೆ ಸಣ್ಣದಾತು, ಲಾಭ ಆತು. ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ಏನು? ಮೈನಸ್ ಕೊಂಡ ಬೆಲೆ. ಮಾರಾಟದ ಬೆಲೆ ಎಷ್ಟದ? 5 ರೂಪಾಯಿ ಅದ. ಕೊಂಡ ಬೆಲೆ 4 ಅದ. 1 ರೂಪಾಯಿ ಲಾಭ ಆಯ್ತು. ಶೇಕಡ ಲಾಭ ಬರೋಬ್ಬರಿ ನೋಡ್ರಿಲೆ. ಶೇಕಡ ಲಾಭ ಬರೋಬ್ಬರಿ 100 ಗುಂಡ್ಲೆ ಲಾಭ. 100 ಗುಂಡ್ಲೆ ಲಾಭ ಸರ್ವಾಸ್ವಾಗಲೇ ಕೊಂಡ ಬೆಲೆ ಎಷ್ಟಾಗ್ಯದ ಲಾಭ? 100 ಗುಂಡ್ಲೆ 1 ಲಾಭ. ಆಮೇಲೆ ಕೊಂಡ ಬೆಲೆ ಎಷ್ಟದ ನೋಡ್ರಿ. ಕೊಂಡ ಬೆಲೆಯಲ್ಲಿ 4 ರೂಪಾಯಿ ಅದ. 4ರಲ್ಲೇ ಭಾಗಿಸ್ರಿ. 4 ಒಂದಲೇ 4 25 ಬರೋಬ್ಬರಿ ಶೇಕಡ 25 ಲಾಭ. ಉತ್ತರ ಬರೋಬ್ಬರಿ ಶೇಕಡ 25 ಲಾಭ ನೋಡ್ರಿ. ಶೇಕಡ 25 ಲಾಭ ಉತ್ತರ ಸಂಖ್ಯೆ ಎ. ಈಗ ಇನ್ನೊಂದ್ಸಲ ನಿಮಗೆ ತಿಳಿಸಿ ಹೇಳ್ತಂದ. ಇಲ್ಲಿ 40 ರೂಪಾಯಿಗೆ 10 ಕೊಂಡ ಅಂದ್ರೆ ಒಂದಕ್ಕೆ ಎಷ್ಟಾತು? 4 ಆತು. 40 ರೂಪಾಯಿಗೆ 8 ಮಾರ್ಯಾನ ಅಂದ್ರೆ ಒಂದು ಮೊಟ್ಟೆ ಮಾರಾಟದ ಬೆಲೆ ಎಷ್ಟಾಯ್ತು? 5 ಆಯ್ತು. ಅಂದ್ರೆ ಒಂದು ಮೊಟ್ಟೆ ಕೊಂಡ ಬೆಲೆ 4 ರೂಪಾಯಿ ಆಯ್ತು. ಒಂದು ಮೊಟ್ಟೆ ಮಾರಾಟದ ಬೆಲೆ 5 ರೂಪಾಯಿ ಆಯ್ತು. ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ನೀವು ಒಂದು ವಸ್ತುವಿನ ಬೆಲೆ ತಕ್ಕೊಂಡಿರಿ ಅಂದ್ರೆ ಇದನ್ನೇ ಕೊಂಡ ಬೆಲೆ ಹಚ್ಚಬೇಕು. ತಿಳಿತಲ್ಲ ನಿಮಗೆ? ಈಗ ಯಾಕಂದ್ರೆ ಬೆಲೆಗಳು ಒಂದೇ ಇದ್ದಾಗ ನೀವು ಒಂದರ ಬೆಲೆ ತಕ್ಕೋಬೇಕಾಗ್ತದೆ. 40 ರೂಪಾಯಿಗೆ 10 ಕೊಂಡನ 40 ರೂಪಾಯಿಗೆ 8 ಮಾರ್ಯಾನ ಅಂದಾಗ ನೀವು ಒಂದು ವಸ್ತುವಿನ ಕೊಂಡ ಬೆಲೆ
ಒಂದು ವಸ್ತುವಿನ ಮಾರಾಟದ ಬೆಲೆ ತಗೊಳ್ಳೇಬೇಕು, ಅಂದರೆ ನಿಮಗೆ ಸರಳ ಆಗ್ತದೆ. ಆಮೇಲೆ ಇನ್ನೊಂದು 40 ರೂಪಾಯಿಗೆ 10 ಕೊಂಡ, 40 ರೂಪಾಯಿಗೆ 8 ಮಾರ್ಯಾನ ಅಂದರೆ 2 ಉಳಿದು, 8 ಮಾರಿದ ಅಂದರೆ 2 ಉಳಿತಾವ. ಇದು ವಸ್ತುಗಳ ಸಂಖ್ಯೆ ಚಿಕ್ಕದಾಗಿದ್ದರೆ, ವಸ್ತುಗಳ ಮಾರಾಟ ವಸ್ತುಗಳ ಸಂಖ್ಯೆ, ಮಾರಾಟ ಮಾಡಿದ ವಸ್ತುಗಳ ಸಂಖ್ಯೆ. ಇದನ್ನು ಇನ್ನೊಂದು ರೀತಿ ಒಳಗೆ ತಿಳಿಸ್ತಾನೆ, ರೀತಿಯನ್ನು ಇದಕ್ಕೂ ಮಾರಾಟ ಮಾಡಿದ ವಸ್ತುಗಳ ಸಂಖ್ಯೆ ಚಿಕ್ಕದಾಗಿದ್ದರೆ ಲಾಭ ಎಂದು ತಿಳಿಯಬೇಕು. ನೋಡ್ರಿ, ಇನ್ನೊಂದ್ಸಲ ನಾ ತಿಳಿಯಬೇಕು. ವಸ್ತುಗಳ ಸಂಖ್ಯೆ ಮೇಲೆ ಮಾರಾಟದ ವಸ್ತುಗಳ ಸಂಖ್ಯೆ ಚಿಕ್ಕದಿತ್ತು ಅಂದ್ರೆ ಲಾಭ ಅಂತ ತಿಳ್ಕೋಬೇಕು. ಇದು ವಸ್ತುಗಳ ಮಾರಾಟದ ಬೆಲೆ. ಯಾವಾಗ ಬೆಲೆ, ಕೊಂಡ ಬೆಲೆ ಮಾರಾಟ ಬೆಲೆ ಸೇಮ್ ಇದ್ದಾಗ ವಸ್ತುಗಳ ಸಂಖ್ಯೆ ಏನಾಗ್ಯದ, ಮಾರಾಟ ವಸ್ತುಗಳ ಸಂಖ್ಯೆ 8 ಆಗ್ಯದ, ಕೊಂಡ ವಸ್ತುಗಳ ಸಂಖ್ಯೆ 10 ಆಗ್ಯದ. ಲಾಭ ಎಷ್ಟಾಯ್ತು? ನೀವು 10 ಚಾಕ್ಲೇಟ್ ತೊಗೊಂಡಿರಿ 40 ರೂಪಾಯಿಗೆ, ಮನ್ಯಾಗ 8 ಹೇಳಿದ್ರೆ ನಿಮ್ಗೆ 8 ಸಿಕ್ಕು, 2 ಸಿಕ್ಕು. ಎಷ್ಟು ಮಾರಿದಾಗ? 8 ಮಾರಿದಾಗ 2 ಸಿಕ್ಕು. ಅದನ್ನೇ ಹಾಕಿಬಿಡು. 8 ಮಾರಿದಾಗ 2 ಲಾಭ. ಹೌದಲ್ಲ? ನೋಡ್ರಿ, 2 ಲಾಭ ಆಗ್ಯಾವಿಲ್ಲ ನೋಡ್ರಿ. ಮತ್ತೆ ಒಂದ್ ವೇಳೆ 100 ಮಾರಿದಾಗ ಬರೋಬ್ಬರಿ ಎಷ್ಟು? 100 ಗುಂಡ್ಲೆ 2 ಸರ್ವಾಸ್ ಬಾಗಲೆ 8. 2 ಒಂದಲೇ 2 ನಾಲ್ಕಲೆ, 4 ಒಂದಲೇ 4 25. ಇದು 25% ಲಾಭ, ವಸ್ತುಗಳ ಲಾಭ 25% ಲಾಭ. ಇದು ಬಂತಿಲ್ಲ ನೋಡ್ರಿ ಅಷ್ಟೇ. ಯಾವಾಗಲೇ ಮಾರಾಟ ಮಾಡಿದ ವಸ್ತುಗಳು, ಕೊಂಡ ವಸ್ತುಗಳ ಸಂಖ್ಯೆ ದೊಡ್ಡದಾಗಿರ್ಬೇಕು. ಕೊಂಡ ವಸ್ತುಗಳ ಸಂಖ್ಯೆ ಎಷ್ಟಾಗ್ಯದ ನೋಡ್ರಿ. ಕೊಂಡ ವಸ್ತುಗಳ ಸಂಖ್ಯೆ 10, ಮಾರಾಟ ಮಾಡಿದ ವಸ್ತುಗಳ ಸಂಖ್ಯೆ ಚಿಕ್ಕದಾಗ್ಯದಿಲ್ಲ ನೋಡ್ರಿ. ವಸ್ತುಗಳ ಸಂಖ್ಯೆ 8. ನೋಡ್ರಿ, ನೀವು ಕೊಂಡ ವಸ್ತುಗಳ ಸಂಖ್ಯೆ 10 ಆಯ್ತು, ಮಾರಾಟ ವಸ್ತುಗಳ ಸಂಖ್ಯೆ 8 ಆಯ್ತು. ಎಷ್ಟು ಲಾಭ ಆಯ್ತು? 2 ಲಾಭ ಆಯ್ತು. 10ರಾಗ 8 ಕಳೆಯಿರಿ, ಲಾಭ ಎಷ್ಟಾಯ್ತು? 2 ಆಯ್ತು. 8 ಮಾರಿದಾಗ 2 ಲಾಭ, 100 ಮಾರಿದಾಗ ಎಷ್ಟು ಲಾಭ? ನೋಡ್ರಿ, ಸರಳ ಮೆಥಡ್ ಇದು. ವಸ್ತುಗಳ ಮಾರಾಟದ ಬೆಲೆ ಒಳಗೆ ಆ ರೀತಿಯನ್ನು ಮಾಡ್ಬೋದು, ಈ ರೀತಿ ಮಾಡ್ಬೋದು. ಈ ರೀತಿ ಮಾಡಿದರೆ ದೊಡ್ಡದಾಗ್ತದೆ, ಆ ರೀತಿ ಮಾಡಿದರೆ ಎಕ್ದಮ್ ಸಣ್ಣದಾಗ್ತದೆ. ಬಾಯಲ್ಲೇನೆ ಹೆಂಗೆ ಮಾಡ್ಬೇಕನ್ನೋದು ತೋರಿಸ್ತದೆ. 40 ರೂಪಾಯಿ 10 ಕೊಂಡನ್ನ 40 ರೂಪಾಯಿ 8 ಮಾರ್ಯಾನ ಅಂದ್ರೆ ರೇಟ್ ಏನಾಯ್ತು? 2 ತೆಗೆದು ಬಿಡ್ರಿ, ಸೇಮ್ ಹೋಗಿ. ಸೇಮ್ ಇದ್ದಾಗ ಹೆಂಗೆ ಮಾಡಬೇಕು? ಕೊಂಡ ವಸ್ತುಗಳ ಸಂಖ್ಯೆ ದೊಡ್ಡದ, ಮಾರಾಟ ವಸ್ತುಗಳ ಸಂಖ್ಯೆ ಸಣ್ಣದಿತ್ತು ಅಂದ್ರೆ ಲಾಭ. ಅದನ್ನ ನೆನ್ಪಿಟ್ಕೋಬೇಕು. 100 ಗುಂಡ್ಲೆ ಲಾಭ ಸರ್ವಾಸ್ ಬಾಗಲೆ ಮಾರಾಟ ವಸ್ತುಗಳ ಸಂಖ್ಯೆ. 100 ಗುಂಡ್ಲೆ ಲಾಭ ಸರ್ವಾಸ್ ಬಾಗಲೆ ಮಾರಾಟ ವಸ್ತುಗಳ ಸಂಖ್ಯೆ 100% ಲಾಭ. ಮಾರಾಟ ವಸ್ತುಗಳಿಂದ ಭಾಗಿಸ್ತು ಅಂತಂದ್ರೆ ಮಾರಾಟ ವಸ್ತುಗಳ ಸಂಖ್ಯೆ ತೆಳಗ್ ಬಂತಂದ್ರೆ ಲಾಭ, ಕೊಂಡ ವಸ್ತುಗಳ ಸಂಖ್ಯೆ ತೆಳಗ್ ಬಂತು ಅಂತಂದ್ರೆ ಹಾನಿ. ಇದನ್ನ ನೆನ್ಪಿಟ್ಕೋಬೇಕು ನೀವು ಗಣಿತ. ಈಗ ನಾವು ಒಂದು ವಿಚಾರ ಮಾಡಿ ಹೇಳಿದ್ ನಿಮಗನ. ಒಂದು ಮೊಟ್ಟೆ ಕೊಂಡ ಬೆಲೆ 40ಕ್ಕೆ 10 ಮಾರಿದ್ರೆ 4 ಕೊಂಡ ಬೆಲೆ 4 ರೂಪಾಯಿ ಆಯ್ತು. ಯಾಕಂದ್ರೆ ವಸ್ತುಗಳ ಬೆಲೆ ಸೇಮ್ ಇದ್ದಾಗ ನೀವು ವಸ್ತುಗಳ ಸಂಖ್ಯೆಯಿಂದ ಭಾಗಿಸ್ಬೇಕಾಗ್ತದೆ. 10 ಮೊಟ್ಟೆದಿಂದ ಭಾಗಿಸಿದ್ರೆ 4 ಬಂತು, 8 ಮೊಟ್ಟೆದಿಂದ ಭಾಗಿಸಿದ್ರೆ 5 ಬಂತು. ಇಷ್ಟು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ವಸ್ತುಗಳ ಸಂಖ್ಯೆ ಮೇಲೆ ಮಾಡೋದು ಭಾಳ ಚಲೋ. ನೋಡ್ರಿ, ರೇಟ್ ಸೇಮ್ ಅದ, ತೆಗೆದು ಬಿಡ್ರಿ.
8 ಮಾರ್ಯಾನ 2 ಉಳಿದವು. 8ಕ್ಕೆ 10 ಕೊಂಡಾನ 8 ಮಾರ್ಯಾನ ಅಂದ್ರೆ 2 ಇಟ್ಕೊಂಡ. 8 ಮಾರಿದಾಗ 2 ಲಾಭ, 8 ಮಾರಿದಾಗ 2 ಲಾಭ ಅಂದ್ರೆ ಶೇಕಡ, ಅಂದ್ರೆ 100 ಮಾರಿದಾಗ ಎಷ್ಟು ಲಾಭ ಅಂದ್ರೆ ಶೇಕಡ 20. ಹಿಂಗೂ ಬರ್ತದೆ ಹಂಗೂ ಬರ್ತದೆ. ಯಾವ್ದು ಉತ್ತರ ನಿಮಗೆ ಯಾವ್ದು ಸರಳ ಅನ್ನಿಸ್ತದೆ ಆ ಲೆಕ್ಕ ಮಾಡ್ರಿ. ಇದು ನವೋದಯಕ್ಕೆ 100% ಗಣಿತ ಬೀಳುತ್ತದೆ ಇದು. ಆಮೇಲೆ ವಸ್ತುವಿನ ಕೊಂಡ ಬೆಲೆ ಮಾರಾಟ ಬೆಲೆ ಅದು ಇತ್ತಲ್ಲ ಅದು ಬೀಳ್ತದೆ. ಇಂಥವೆಲ್ಲ ಇಂಪಾರ್ಟೆಂಟ್ ಲೆಕ್ಕ ಇರ್ತಾವ. ಚೆನ್ನಾಗಿ ಕೇರ್ಫುಲಿಯಾಗಿ ನೋಡ್ಕೊರಿ, ಚೆನ್ನಾಗಿ ಫೇರ್ದಾಗ ಬರ್ಕೋರಿ.